ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗದ್ಯ ಭಾಗ 4 ಪರಿಸರ ಸಮತೋಲನ, ಕೃಷ್ಣಾನಂದ ಕಾಮತ್ ಕವಿಯ ಹೆಸರು. ಬನ್ನಿ ಗದ್ಯ ಭಾಗ 4 ಪರಿಸರ ಸಮತೋಲನದ ಪ್ರಶ್ನೋತ್ತರಗಳನ್ನು ನೋಡೋಣ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ತಪ್ಪದೆ ನೋಡ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ಮೊದಲನೇದಾಗಿ ಕವಿ ಪರಿಚಯ ನೋಡೋದಾದರೆ ಕವಿಯ ಹೆಸರು ಡಾಕ್ಟರ್ ಕೃಷ್ಣಾನಂದ ಕಾಮತ್. ಜನನ 29/9/1934. ಜನ್ಮಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ. ವೃತ್ತಿ ಅಧ್ಯಾಪಕರು. ಕೃತಿಗಳು ಇವರ ಅನೇಕ ಕೃತಿಗಳಿವೆ. ನಾನು ಅಮೆರಿಕಾಗೆ ಹೋಗಿದ್ದೆ. ಪ್ರಾಣಿ ಪರಿಸರ, ಕೀಟ ಜಗತ್ತು, ಪಶು ಪಕ್ಷಿ ಪ್ರಪಂಚ, ಇರುವೆಯ ಎರುವು, ಸರ್ಪ ಸಂಕುಲ ಮತ್ತು ಕಾವಿಶಲೆ ಇತ್ಯಾದಿ ಇದು ಅವರ ಕೃತಿಗಳು. ಪ್ರಶಸ್ತಿ ಇಲ್ಲಿ ನೋಡೋದಾದರೆ ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಇವರ ನಿಧನ 20/2/2002ರಲ್ಲಿ. ಇವಿಷ್ಟು ಕವಿ ಪರಿಚಯ. ಮೊದಲನೇದಾಗಿ ಕವಿ ಪರಿಚಯ ಮುಗಿದಿದೆ. ಇವಾಗ ಭಾಷಾಭ್ಯಾಸದಲ್ಲಿ ನೋಡೋದಾದರೆ ಆ ವಿಭಾಗ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಆನೆ ಎಷ್ಟು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ? ಆನೆ 5 ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ. ಎರಡನೇ ಪ್ರಶ್ನೆ, ಪ್ರಾಣಿಗಳ ನಡುವೆ ಯಾವುದಕ್ಕಾಗಿ ಸ್ಪರ್ಧೆ ನಡೆಯುತ್ತದೆ? ಪ್ರಾಣಿಗಳ ನಡುವೆ ಆಹಾರ ಅಚ್ಚದಾನಗಳಿಗಾಗಿ ಸ್ಪರ್ಧೆ ನಡೆಯುತ್ತದೆ. ಬೀಜ ಪ್ರಸರಣ ಯಾವುದರ ಮೂಲಕ ನಡೆಯುತ್ತದೆ? ಬೀಜ ಪ್ರಸರಣ ಕೀಟ, ವಾಯು, ನೀರು ಮೊದಲಾದವುಗಳ ಮೂಲಕ ನಡೆಯುತ್ತದೆ. ದಟ್ಟವಾದ ಕಾಡು ಎಲ್ಲಿ ಬೆಳೆಯುತ್ತದೆ? ದಟ್ಟವಾದ ಕಾಡು ವಿಫಲವಾದ ನೀರು ಆರ್ದ್ರತೆ ಇರುವಲ್ಲಿ ಬೆಳೆಯುತ್ತದೆ. ಎಲ್ಲಿ ಬಿದ್ದ ಬೀಜಗಳು ನಾಶವಾಗುತ್ತವೆ? ಮರುಭೂಮಿ, ರಸ್ತೆ, ಕಟ್ಟಡಗಳ ಮೇಲೆ ಬಿದ್ದ ಬೀಜಗಳು ನಾಶವಾಗುತ್ತವೆ. ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ಯಾವುದು? ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ತಿಮಿಂಗಿಲ. ಇದಾದ ಮೇಲೆ ಆ ವಿಭಾಗ ನೋಡೋದಾದರೆ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಜಿರಾಫೆ ಹೇಗೆ ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುತ್ತದೆ? ಜಿರಾಫೆ ವರ್ಗದಲ್ಲಿ ಅತಿ ಸಂತಾನವಿರುವುದರಿಂದ ಆಹಾರ ಸ್ಪರ್ಧೆ ಅನಿವಾರ್ಯ. ಇವುಗಳಲ್ಲಿ ಉದ್ದ ಕಾಲು, ಗೋಣು ಇದ್ದು ಆಹಾರ ಸ್ಪರ್ಧೆಯಲ್ಲಿ ಆಹಾರ ಪಡೆದು ವಂಶ ಮುಂದುವರಿಯುವುದೆಂದು ಉಳಿದುವುಗಳು ಅಳಿದು ಹೋಗುತ್ತದೆ ಎಂದು ನಂಬಿಕೆ ಇದೆ. ಎರಡನೇ ಪ್ರಶ್ನೆ, ವನ್ಯಜೀವಿ ಸಂರಕ್ಷಣೆಯನ್ನು ಹೇಗೆ ಮಾಡುತ್ತಿದ್ದಾರೆ? ವನ್ಯಜೀವಿ ಸಂರಕ್ಷಣೆಗಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಮೊಸಳೆಗಳ ಸಂತತಿಯನ್ನು ಹೆಚ್ಚಿಸಲು ಕರ್ನಾಟಕದ ಬನ್ನೇರುಘಟ್ಟದಲ್ಲಿ ಆಲಯವನ್ನು ಮಾಡಿ ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಪೋಷಣೆ ಮಾಡುತ್ತಿದ್ದಾರೆ. ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬಯಿ, ಮದ್ರಾಸಿನಲ್ಲಿ ಪ್ರಾರಂಭಿಸಿದ್ದಾರೆ. ಮೂರನೇ ಪ್ರಶ್ನೆ, ಸರೋವರ, ಕೆರೆ ಮತ್ತು ಹೊಂಡಗಳು ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತಿದೆ ಏಕೆ? ಮಾನವನು ವಿಮಾನ, ರೈಲ್ವೆ, ಮೋಟಾರು ನಿಲ್ದಾಣಗಳನ್ನು ಕಟ್ಟುವುದರಿಂದ, ಹೆದ್ದಾರಿಗಳನ್ನು ಮಾಡುವುದರಿಂದ ಬಹಳ ಕಾಲದಿಂದ ಇದ್ದ ಸರೋವರ, ಕೆರೆ, ಹೊಂಡಗಳು ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತಿದೆ. ಯೋಜನೆ ತಯಾರಿಸುವ ವಿಜ್ಞಾನಿಗಳು ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು? ಮುಂದಿನ ಪೀಳಿಗೆಗಾಗಿ ಇಂದೇ ಯೋಜನೆಯನ್ನು ತಯಾರಿಸುವ ವಿಜ್ಞಾನಿಗಳು ನಿಸರ್ಗದ ಆಗು ಹೋಗುಗಳನ್ನು ವಿವರವಾಗಿ ಅಭ್ಯಸಿಸಿ ಮಾನವನ ಚಟುವಟಿಕೆ ಮಾನವನಿಗೆ ಕಂಟಕಪ್ರಾಯವಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ವಿಧಾಯಕ ಶ್ರಮಗಳನ್ನು ಕೈಗೊಳ್ಳಬೇಕು. ಈ ವಿಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಮೊಸಳೆ ಹಾವುಗಳ ಸಂರಕ್ಷಣಾ ಕಾರ್ಯಕ್ರಮಗಳನ್ನು ತಿಳಿಸಿ. ಮೊಸಳೆಗಳ ಚರ್ಮಕ್ಕೆ ಪಾಶ್ಚಾತ್ಯ ಮಹಿಳೆಯರು ಮನಸೋತಿದ್ದಾರೆ. ಈ ಕಾರಣಕ್ಕಾಗಿ ಮೊಸಳೆಗಳನ್ನು ಅತಿಯಾಗಿ ಬೇಟೆಯಾಡುತ್ತಿದ್ದಾರೆ. ಹಾಗಾಗಿ ಮೊಸಳೆಗಳನ್ನು ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಪೋಷಣೆ ಮಾಡಲು ಕರ್ನಾಟಕದ ಬನ್ನೇರುಘಟ್ಟದಲ್ಲಿ ಆಲಯವನ್ನು ನಿರ್ಮಿಸಿ ಇವುಗಳ ಸಂತತಿಯನ್ನು ಹೆಚ್ಚಿಸಲಾಗುತ್ತದೆ. ಜನರು ಇದೇ ರೀತಿ ಹಾವುಗಳನ್ನು ಆಜನ್ಮ ವೈರಿಗಳಂತೆ ಭಾವಿಸಿ ಸಿಕ್ಕಲ್ಲಿ ಕೊಂದು ಹಾಕುತ್ತಿದ್ದಾರೆ. ಇದರಿಂದ ಕೆಲವು ಜಾತಿಯ ಹಾವುಗಳು ನಶಿಸಿ ಹೋಗುತ್ತಿದ್ದರಿಂದ ಮುಂಬಯಿ ಮತ್ತು ಮದ್ರಾಸಿನಲ್ಲಿ ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಪ್ರಾರಂಭಿಸಲಾಗಿದೆ.
ಎರಡನೇ ಪ್ರಶ್ನೆ, ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳೇನು? ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳೆಂದರೆ, ಇಲ್ಲಿ ಪಾಯಿಂಟ್ಸ್ ಪ್ರಕಾರ ಬರ್ಕೊಳ್ಳೋಣ. ಮೊದಲನೇ ಪಾಯಿಂಟ್, ವನ್ಯಜೀವಿಗಳಿಗೆ ಆಶ್ರಯ, ಆಹಾರವಿಲ್ಲದಂತಾಗುತ್ತದೆ. ಇದಾದಮೇಲೆ ಮಳೆ ಬರದೆ ಬೆಳೆಗಳು ನಾಶವಾಗುತ್ತದೆ. ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗುತ್ತದೆ. ಭೂ ಸವಕಳಿ ಉಂಟಾಗುತ್ತದೆ. ಭೂಮಿಯ ತಾಪಮಾನ ಹೆಚ್ಚಾಗುತ್ತದೆ. ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತದೆ. ಸೊ ಇದಾದ ಮೇಲೆ ಆ ವಿಭಾಗ ಆಯಿತು, ಈ ವಿಭಾಗನೂ ಆಯಿತು. ಈ ವಿಭಾಗ ನೋಡೋದಾದರೆ ಕೊಟ್ಟಿರುವ ಪದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ ಈ ವಿಭಾಗದಲ್ಲಿ. ಸೊ ನಿರ್ಮಾಣ, ಶತಮಾನ, ಮನಸೋಲು, ಹಿಂಬಾಲಿಸು ಅಂತ ಇದೆ. ಸೊ ಇದ್ರ ಬಗ್ಗೆ ಬರೋಣ ಬನ್ನಿ. ಸೊ ನಿರ್ಮಾಣ, ನಮ್ಮ ಮನೆಯ ನಿರ್ಮಾಣವು ಅರ್ಧಕ್ಕೆ ನಿಂತಿದೆ. ಶತಮಾನಗಳಿಂದ ಬಂದ ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸಬೇಕು. ಮನಸೋಲು, ನಾನು ಬೆಟ್ಟಗುಡ್ಡಗಳ ಹಚ್ಚ ಹಸಿರಿನ ಗಿಡ ಮರಗಳನ್ನು ನೋಡಿ ನನ್ನ ಮನಸೋಲುತ್ತದೆ. ಸೊ ಹಿಂಬಾಲಿಸು, ಕರು ಹಸುವನ್ನು ಹಿಂಬಾಲಿಸುತ್ತದೆ. ಇದಾದ ಮೇಲೆ ಭಾಷಾಭ್ಯಾಸ ನೋಡೋದಾದರೆ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ಮೊದಲನೇ ಪ್ರಶ್ನೆ, ದೂರದ ಬೆಟ್ಟ ನುಣ್ಣಗೆ, ಹಿತ್ತಲ ಗಿಡ ಮದ್ದಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಡ್ಯಾಶ್ ಬಂದು ಇಲ್ಲ, ಕೂತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು. ನೆಕ್ಸ್ಟು, ಹಸು ಕಪ್ಪಾದರೆ ಹಾಲು ಕಪ್ಪೆ. ಇದಾದ ಮೇಲೆ ಪ್ರಾಣಿಗಳ ಹೆಸರುಗಳನ್ನು ಆವರಣದಲ್ಲಿ ನೀಡಲಾಗಿದೆ. ಇವುಗಳಲ್ಲಿ ಸಸ್ಯಾಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು ಹಾಗೂ ಮಿಶ್ರಾಹಾರಿ ಪ್ರಾಣಿಗಳನ್ನು ವರ್ಗೀಕರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನಾನಿಲ್ಲಿ ಮಾಡಿದ್ದೀನಿ. ಸಸ್ಯಾಹಾರಿ ಪ್ರಾಣಿಗಳು ಆನೆ, ಮೊಲ, ಜಿಂಕೆ, ಹಸು, ಒಂಟೆ, ಕುದುರೆ. ಮಾಂಸಾಹಾರಿ ಪ್ರಾಣಿಗಳು ಹುಲಿ, ಚಿರತೆ, ಸಿಂಹ, ತೋಳ, ಮೊಸಳೆ. ಈ ಮಿಶ್ರ ಪ್ರಾಣಿಗಳು ಅಂದರೆ ನಾಯಿ, ಮಾನವ, ಬೆಕ್ಕು ಎರಡು ತಿಂತವೆ. ಸೊ ಕೆಳಗೆ ಸಸ್ಯಗಳಿಗೆ ಸಂಬಂಧಿಸಿದ ಮತ್ತು ನೀರಿಗೆ ಸಂಬಂಧಿಸಿದ ಪದಗಳನ್ನು ನೀಡಲಾಗಿದೆ. ಸಸ್ಯಗಳಿಗೆ ಸಂಬಂಧಿಸಿದ ಪದಗಳಿಗೆ ನೀಲಿ ಶಾಹಿ ಎಲ್ಲೂ, ನೀರಿಗೆ ಸಂಬಂಧಿಸಿದ ಪದಗಳಿಗೆ ಕೆಂಪು ಶಾಹಿ ಎಲ್ಲೂ ವೃತ್ತ ಹಾಕಿ ಎರಡು ಗುಂಪಿನ ಪದವಾಗಿ ವಿಂಗಡಿಸಬೇಕಂತ ಕೊಟ್ಟಿದ್ದಾರೆ. ಸೊ ನಾಳೆ ಸಸ್ಯಗಳಿಗೆ ಸಂಬಂಧಿಸಿದ ಪದಗಳನ್ನು ಅಕರಾದಿ ರೂಪದಲ್ಲಿ ಬರಿತಾ ಇದ್ದೀನಿ. ಕಾಂಡ, ಕೊಂಬೆ, ಗರಿಕೆ, ಚಿಗುರು, ತಳಿರು, ತೆಂಗು, ಪತ್ರ, ಬಳ್ಳಿ, ಬೇರು, ಭತ್ತ, ಮಲ್ಲಿಗೆ, ರಂಬೆ, ಹೊಲ, ಸೊಪ್ಪು. ಇವಿಷ್ಟು ಸಸ್ಯಗಳಿಗೆ ಸಂಬಂಧಿಸಿದ ಪದಗಳು ಅಕರಾದಿ. ಸೊ ಇದಾದಮೇಲೆ ನೀರಿಗೆ ಸಂಬಂಧಿಸಿದ ಪದಗಳು ಅಕರಾದಿ. ಅಣೆಕಟ್ಟು, ಕಡಲು, ಕಣಿವೆ, ಕೊಳ, ಗದ್ದೆ, ಜಲಪಾತ, ನದಿ, ನಲ್ಲಿ, ಪ್ರವಾಹ, ಬಾವಿ, ಸರೋವರ, ಹಳ್ಳ, ಹೊಳ್ಳೆ, ಹೊಂಡ. ಇವಿಷ್ಟು ರೆಡ್ ಪೆನ್ನಲ್ಲಿ ಬರೀಬೇಕು. ಸಾರಿ, ನಾನು ಮರ್ತೋದೆ, ನೀವು ರೆಡ್ ಪೆನ್ನಲ್ಲಿ ಬರೀರಿ. ಇದಾದ ಮೇಲೆ ಸೊ ಅಭ್ಯಾಸದಲ್ಲಿ ನೋಡೋದಾದ್ರೆ ಆ ವಿಭಾಗ, ಕೆಳಗಿನ ವಾಕ್ಯಗಳಲ್ಲಿ ಸಂಧಿಯಾಗಿರುವ ಪದಗಳನ್ನು ಗುರುತಿಸಿ ಸಂಧಿಯ ಹೆಸರು ತಿಳಿಸಿ ಅಂತ ಇದೆ. ಉದಾಹರಣೆಗೆ, ನೀನೇಕೆ ನಮ್ಮೊಡನೆ ಊರಿಗೆ ಬರುವುದಿಲ್ಲ, ನೀನೇಕೆ ನಮ್ಮೊಡನೆ ಊರಿಗೆ ಅನ್ನೋದು ಲೋಪಸಂಧಿಯಾಗುತ್ತದೆ. ಹಾಗೆ ಹಾಸಿಗೆ ಇದ್ದಷ್ಟು ಕಾಲನ್ನು ಚಾಚು. ಇಲ್ಲಿ ಉತ್ತರ ಏನು ಬಂದಿದೆ ಅಂದರೆ, ನೀವೇ ನೋಡ್ಬೋದು, ಹಾಸಿಗೆ ಇದ್ದಷ್ಟು, ಹಾಸಿಗೆ ಪ್ಲಸ್ ಇದ್ದಷ್ಟು ಯಕಾರಾಗಮ ಸಂಧಿ. ಕಾಲನ್ನು, ಕಾಲು ಪ್ಲಸ್ ಅನ್ನು ಲೋಪಸಂಧಿ. ಇದು ಮೊದಲನೇ ಪ್ರಶ್ನೆಗೆ ಉತ್ತರ. ಇದು ಆದ ಮೇಲೆ ಎರಡನೇ ಪ್ರಶ್ನೆ ನೋಡೋದಾದರೆ, ದೇವನೊಲಿದಾತನೇ ಔತ ಸರ್ವಜ್ಞ. ಸೊ ದೇವನೊಲಿದಾತನೇ ಅಂದರೆ ದೇವನು ಪ್ಲಸ್ ಒಲಿದಾತನೇ ಲೋಪಸಂಧಿಗೆ ಸೇರುತ್ತೆ. ಮೂರನೇದು, ಕೊನೆಯದಾಗಿ ಬಾಯಿದ್ದವರು ಬರದಲ್ಲೂ ಬದುಕಿದ್ದರು ಅಂದರೆ ಬಾಯಿ ಇದ್ದವರು, ಬಾಯಿ ಪ್ಲಸ್ ಇದ್ದವರು ಲೋಪಸಂಧಿಗೆ ಸೇರುತ್ತೆ. ಸೊ ಇವಿಷ್ಟು ಅಭ್ಯಾಸ. ಸೊ ಭಾಷಾಭ್ಯಾಸನೂ ಮುಗಿದಿದೆ, ಪ್ರಶ್ನೋತ್ತರಗಳು ಮುಗಿದಿದೆ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್